ಲಂಚ ಪಡೆಯುತ್ತಿದ್ದಾಗ ವಿಎ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ಈ ಘಟನೆ ನಡೆದಿದೆ. ರಾಮನಗರದ ವಿಎ ಸಂತೋಷ್ ಮ್ಯಾಗೇರಿ ದಾಖಲಾತಿ ಬದಲಾವಣೆಗಾಗಿ 18,000 ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡಲಾಗಿದ್ದು 13,000 ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಸಿಪಿಐ ವಿನಾಯಕ್ ಬಿಲ್ಲವ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸರ್ಕಾರದ ಅಭಿವೃದ್ಧಿ ಸಭೆಗೆ ಶಾಸಕರು ಗೈರಾಗಿದ್ದು ಶಾಸಕರ ಜಾಗದಲ್ಲಿ ಪಿಎ ಹಾಜರಾಗಿ ಅಂದ ದರ್ಬಾರ್ ನಡೆಸಿದ್ದಾರೆ. ಕಡೂರು ತಾಲೂಕು ಕಚೇರಿಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಕಡೂರು ಕಂದಾಯ ಗ್ರಾಮ ಹಾಗೂ ಅಭಿವೃದ್ಧಿ ಬಗ್ಗೆ ತಹಶೀಲ್ದಾರ್ ಸಭೆ ಕರೆದಿದ್ರು. ಭೂ ದಾಖಲೆಗಳ ಉಪ ನಿರ್ದೇಶಕರು, ಉಪ ತಹಶೀಲ್ದಾರ್, ರಾಜಸ್ವ ನಿರೀಕ್ಷಕರು ಹಾಗೂ ಪಿಡಿಒಗಳು ಸಭೆಯಲ್ಲಿ ಹಾಜರಾಗಿದ್ರು. ಆದರೆ ಕಡೂರು ಶಾಸಕ ಕೆಎಸ್ ಆನಂದ್ ಇರಬೇಕಾದ ಜಾಗದಲ್ಲಿ ಪಿಎ ಮಂಜುನಾಥ್ ಸಭೆಗೆ ಹಾಜರಾಗಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕಡೂರಿಗೆ ಶಾಸಕ ಆನಂದ್ ಇಲ್ಲದಾಗ ಮಂಜುನಾಥ್ ಸೂಪರ್ ಶಾಸಕ ಎಂಬ ಚರ್ಚೆ ಜೋರಾಗಿದೆ. ಬಜೆಟ್ ಬಗ್ಗೆ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕ ಇಕ್ಬಾಲ್ ಹುಸೇನ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಸಿಎಂಗೆ ಮನವಿ ಮಾಡಿದ್ದೆ. ಪ್ರವಾಹದಿಂದ ಉಂಟಾದ ಸಮಸ್ಯೆ ಬಗ್ಗೆ ಫೋಟೋ ತೋರಿಸಿದ್ದೆ. ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ನೀಡುವಂತೆ ಮನವಿ ಮಾಡಲಾಗಿತ್ತು. ಸಿಎಂ ಏನೂ ಮಾಡಲಿಲ್ಲ, ನನಗೆ ನೋವಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಪಾರದರ್ಶಕವಾಗಿ ಅನುದಾನ ಕೊಡ್ತಾರೆ ಎನ್ನುವ ನಂಬಿಕೆ ಇತ್ತು. ಈಗ ನಂಬಿಕೆ ಹುಸಿಯಾಗಿದೆ. ಈಗ ನಾವು ಡಿಸಿಎಂ ಹಿಂದೆಯೇ ಹೋಗಬೇಕು ಅಂತ ಇಕ್ಬಾಲ್ ಹುಸೇನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕರ ತಿಕ್ಕಾಟ ಜೋರಾಗಿದ್ದು ಡಿಕೆಶಿ ಬಣದ ವಿರುದ್ಧ ಸಿಎಂ ಬಣದ ಶಾಸಕರು ಕೆಂಡ ಕಾರ್ತಿದ್ದಾರೆ. ಬಜೆಟ್ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ ಡಿಕೆಶಿ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ಗೆ ಬೇಳೂರು ಕೌಂಟರ್ ಕೊಟ್ಟಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್ರನ್ನ ಪಕ್ಷದಿಂದ ಹೊರಹಾಕಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಬಗ್ಗೆ ಒತ್ತಾಯಿಸಿದ್ದಾರೆ. ಇಕ್ಬಾಲ್ ಹುಸೇನ್ ಪಕ್ಷದ ವಿರುದ್ಧ ಮಾತಾಡಿದ್ದಾರೆ. ಪಕ್ಷದಿಂದ ಅವರನ್ನ ಆಚೆ ಹಾಕಬೇಕು ಅಂತ ಗೋಪಾಲಕೃಷ್ಣ ಆಗ್ರಹಿಸಿದ್ದಾರೆ. ಬಜೆಟ್ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರುವ ಹೇಳಿಕೆಗೆ ಸ್ವಪಕ್ಷದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಬಹಿರಂಗವಾಗಿ ಮಾತನಾಡಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸಿಎಂ ಡಿಸಿಎಂ ಬಳಿ ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಸಿಎಂಗೂ ಒಂದು ಲಿಮಿಟ್ ಇರುತ್ತೆ. ಕೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ. ಹಣದ ಲಭ್ಯತೆ ನೋಡಿಕೊಂಡು ಹಂಚ್ತಾರೆ. ಇಕ್ಬಾಲ್ ಅಷ್ಟೇ ಅಲ್ಲ, ಯಾರೂ ಬಹಿರಂಗವಾಗಿ ಮಾತಾಡಬಾರದು ಅಂತ ರಾಮಲಿಂಗಾರೆಡ್ಡಿ ಸಲಹೆ ಕೊಟ್ಟರು. ಜೊತೆಗೆ ಇಕ್ಬಾಲ್ ಹುಸೇನ್ ಹೇಳಿಕೆ ಖಂಡಿಸಿದ ಸಚಿವ ಪರಮೇಶ್ವರ್ ಪಕ್ಷದ ಇತಿಮಿತಿ ಮೀರಿ ಹೇಳಿಕೆ ಕೊಡದಂತೆ ಪರಂ ಎಚ್ಚರಿಕೆ ನೀಡಿದ್ರು. ಚುನಾವಣೆಗೆ ಟಿಕೆಟ್ ಕೊಡುವಾಗ ಇದು ಪ್ರಸ್ತಾಪವಾಗುತ್ತೆ. ಪಕ್ಷದ ಇತಿಮಿತಿ ಮೀರಿದವರನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅವರ ಅಭಿಪ್ರಾಯಗಳನ್ನ ವ್ಯಕ್ತಿಗಳಾಗಿ ನೀಡುವಾಗ ಎಚ್ಚರವಿರಲಿ ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.